ಹಲೋ, ಗುಡ್ ಮಾರ್ನಿಂಗ್. ನಾನು MRK ಮಾತಾಡೋದು. ನೀವಾ? ನನ್ನ ಆಪರೇಟರ್ ವೇಕಪ್ ಕಾಲ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ. ಏನ್ ಸಮಾಚಾರ ಬೆಳಗ್ಗೆ ಬೆಳಗ್ಗೆ? ಏನಿಲ್ಲ, ನಿನ್ನೆ ಕೊಟ್ಟ ಪ್ರೋಗ್ರಾಮ್ನ ಕನ್ಫರ್ಮ್ ಮಾಡೋಕೆ ಫೋನ್ ಮಾಡಿದೆ. ಡೋಂಟ್ ವರಿ ಮಿಸ್ಟರ್ MRK, ನಾನು ಹೇಳಿದ ಮಾತು ಕೊಟ್ಟ ಟೈಮ್ ಫಿಕ್ಸ್ ಮಾಡಿದ ಪ್ರೋಗ್ರಾಮ್ ಯಾವತ್ತೂ ಯಾವ ಕಾರಣಕ್ಕೂ ಬದಲಾಗಲ್ಲ, ಬದಲಾಗಕ್ಕೂ ಬಿಡಲ್ಲ. ವೆರಿ ಗುಡ್, ತುಂಬಾ ಸಂತೋಷ. ಬೈ ದ ವೇ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಫಸ್ಟ್ ಕ್ಲಾಸ್ ನಿದ್ದೆ. ಮಲಗಕ್ ಮುಂಚೆ ಸ್ನೇಹಿತರೊಬ್ರು ಬಂದಿದ್ರು, ಅವ್ರ ಜೊತೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ. ಸೂರ್ಯ ಹುಟ್ಟಿದ್ದೇ ಗೊತ್ತಾಗ್ಲಿಲ್ಲ, ನಿಮ್ ಫೋನೇ ನನ್ಗೆ ಅಲಾರ್ಮ್ ಆಯ್ತು. ಎನಿವೇ, ಡೋಂಟ್ ಫರ್ಗೆಟ್ ಟುಡೇಸ್ ಈವ್ನಿಂಗ್ ಪ್ರೋಗ್ರಾಮ್. ಬಿ ಇನ್ ಟೈಮ್. ಐ ಆಮ್ ಆನ್ ರೈಟ್ ಟೈಮ್. ಕರೆಕ್ಟ್ ಸರ್? ಯಸ್, ಯು ಆರ್ ಇನ್ ಟೈಮ್. ಮನುಷ್ಯನ್ ಟೈಮ್ ಚೆನ್ನಾಗಿರೋವರೆಗೂ ಎಲ್ಲ ಕರೆಕ್ಟ್ ಆಗಿರುತ್ತೆ. ಎಲ್ಲಾದ್ರೂ ಒಂದ್ ಕಡೆ ಕೈ ಕೊಟ್ರು ಎಲ್ಲ ಎಡವಟ್ಟಾಗೋಗುತ್ತೆ. ಏನಂತೀರಿ ಮಿಸ್ಟರ್ MRK? ಸರೆಂಡರ್ ಆಗಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ನಿಮ್ ಮಾತಿನ ಮೋಡಿಗೆ. ಕಮಾನ್ ಪ್ಲೀಸ್. ಮಿಸ್ಟರ್ ವಿಜಯ್, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಓ, ನಾಟ್ ಅಟ್ ಆಲ್. ಏನಿಲ್ಲ, ಯಾರೋ ಎಲ್ಲೋ ಯಾವುದೋ ಕಾರಣಕ್ಕೆ ಸತ್ರೆ ನೀವು ನಿಮ್ಮ ಸುಖ ಶಾಂತಿನ ಹಾಳು ಮಾಡಿಕೊಂಡು ಹೀಗೆ ಊರೂರು ಸುತ್ತೋದು ಅಲ್ಲದೆ ಪ್ರಾಣಾಪಾಯನೋ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡೋದು ನೋಡಿದ್ರೆ ನಿಮ್ಮ ಬದುಕು ರಸಹೀನ ಬದುಕು ಅಂತ ಅನ್ಸುತ್ತೆ. ಅಲ್ಲೇ ನಮಗೂ ನಿಮ್ಗಿರೋ ಡಿಫರೆನ್ಸ್. ಇಟ್ ಇಸ್ ಅವರ್ ಡ್ಯೂಟಿ, ನಮ್ಮ ಕರ್ತವ್ಯ. ಕರ್ತವ್ಯಕ್ಕೋಸ್ಕರ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಗುಡ್ ಗುಡ್, ವೆರಿ ಗುಡ್ ಡಾರ್ಲಿಂಗ್. ಗೆಸ್ಟ್ ಬಂದಿದ್ದಾರೆ, ಬಾ. ಕಮಾನ್. ಮಿಸ್ಟರ್ ವಿಜಯ್, ಶಿ ಇಸ್ ಮೈ ವೈಫ್ ಕಾಂಚನಾ. ನಮಸ್ಕಾರ. ನಮಸ್ತೆ ಡಾರ್ಲಿಂಗ್. ಇವರು CBI ಆಫೀಸರ್, ಕ್ರೈಮ್ ಬ್ರಾಂಚ್ ಆಫ್ ಡೆಲ್ಲಿ. ಅಷ್ಟೇ ಅಲ್ಲ, ಬೆಂಗಳೂರಿನವರು. ನಿನಗೆ ಹೇಗೆ ಗೊತ್ತು? ಪತ್ತೆದಾರಿಕೆಯಲ್ಲಿ ಇವ್ರು ಮಾಡಿರೋ ಸಾಹಸಗಳನ್ನ ಓದಿ ತಿಳ್ಕೊಂಡಿದ್ದೀನಿ. ಕನ್ನಡದವರು ಅಂತ ಎಷ್ಟೋ ಸಲ ಹೆಮ್ಮೆ ಪಟ್ಟಿದ್ದೀನಿ. ಫುಡ್ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ. ಕಮಾನ್ ಕಮಾನ್. ಡಾರ್ಲಿಂಗ್, ನೀನು ಕೂತ್ಕೋ, ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಳೋಣ. ವಾಟ್ ಯು ಫೀಲ್ ಮಿಸ್ಟರ್ ವಿಜಯ್? ಆಫ್ ಕೋರ್ಸ್, ಒಟ್ಟಿಗೆ ಕೂತು ಊಟ ಮಾಡೋಣ. I'm sorry. ಆಹಾ, ನಿಜ ಹೇಳಬೇಕು ಅಂದ್ರೆ ಮಿಸ್ಟರ್ ವಿಜಯ್, ನನ್ನ ಹೆಂಡತಿ ಕೈ ಅಡಿಗೆ ರುಚಿಯೋ ರುಚಿ. ಹೌದೌದು. ಯುನೋ, ನಾನು ಇವಳು ಮದುವೆ ಆಗೋಕ್ ಮುಂಚೆ ಒಳ್ಳೆ ನರಪೇತಲ್ ನಾರಾಯಣನ್ ತರ ಇದ್ದೆ. ಈಗ ನೋಡಿ, ಒಳ್ಳೆ ಅಮೂಲ್ ಬೇಬಿ ತರ ಆಗ್ಬಿಟ್ಟಿದ್ದೀನಿ. ಎಕ್ಸ್ಕ್ಯೂಸ್ ಮೀ. ಅರೆ, ಇಷ್ಟು ಬೇಗ ಆಗೋಯ್ತಾ? ಊಟದಲ್ಲಿ ನಾನು ಯಾವಾಗ್ಲೂ ಫಾಸ್ಟ್. ಊಟದಲ್ಲಿ ಫಾಸ್ಟ್ ಆಗಿದ್ರೆ ಪರವಾಗಿಲ್ಲ, ಬೇರೆ ಯಾವುದ್ರಲ್ಲೂ ಫಾಸ್ಟ್ ಆಗಿರ್ಬೇಡಿ. ಬೇರೆ ವಿಷಯಗಳಲ್ಲಿ ನಾನು ಯಾವಾಗ್ಲೂ ಕೇರ್ಫುಲ್ ಆಗಿ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ ಡಿಯರ್. Come on, have fruits. Oh, sure. Excuse me. ಮಿಸ್ಟರ್ ವಿಜಯ್ ಕುಮಾರ್, ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಇಫ್ ಯು ಡೋಂಟ್ ಮೈಂಡ್, ಈ ಅಡ್ರೆಸ್ ಬನ್ನಿ. Wait, wait, wait. ಇಂಥ ಟೈಮ್ನಲ್ಲೂ ವೇಟ್ ಮಾಡೋದಾ? ನೋನೋ, ಬುದ್ಧಿ ಇಲ್ದವ್ರು ಮಾಡೋ ಕೆಲಸ. ವಿಜಯ್, ಐ ವಾಂಟ್ ಯು. ಯಾಕೆ? ನೀವು, ನಿಮ್ಮ ಮೈಕಟ್ಟು, ನಿಮ್ಮ ಸಾಹಸ ನನಗೆ ಹುಚ್ಚಿಡಿಸಿದೆ. ಆದ್ರೆ ಹುಚ್ಚಿನಿಂದ್ರ ಅಪಾಯನ ಮಾತ್ರ ಮರಿಕೊಡ್ದು. ಅಪಾಯ ಹಾಗಂದ್ರೇನು? ಅಂದ್ರೆ ನನ್ನ ಎದುರಿಗಿರೋ ಸುಂದರಿ ಕಾಂಚನ ಸಾಧಾರಣ ಹೆಣ್ಣಲ್ಲ, ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ MRK ಅವರ ಮುದ್ದಿನ ಹೆಂಡತಿ. ಅಕಸ್ಮಾತ್ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ
ಸ್ವರ್ಗ ಸುಖದಲ್ಲಿ ಇರೋ ನಿನ್ ಗತಿ ಏನು? ಮೈ ಫುಟ್ ಆ ಮುದಿಗೋಬೆ ಗೊತ್ತಾಗೋದಾ? ವಿಜಯ್, ನಿಮ್ಮ ಹಾಗೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ನಾನು MRK ಆಶ್ರಯದ ಸ್ವರ್ಗದಲ್ಲಿದ್ದೀನಿ ಅಂತ. ತಪ್ಪು, ಅದು ಶುದ್ಧ ತಪ್ಪು. ಇದು MRK ಸ್ವರ್ಗ ಅಲ್ಲ, ನರಕ. ಅವನು ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ, ಓಲ್ಡ್ ಏಜ್ ರಿಚ್ ಗೂಸ್. ಅವನೊಬ್ಬ ನರಸತ ನಾಯಿ. ಸುಂದರವಾದ ಹೆಣ್ಣು ಅಂದ್ರೆ ಬ್ಯೂಟಿಫುಲ್ ಕಲೆಕ್ಟಿಂಗ್ ಥಿಂಗ್ಸ್ ಅಂತ ತಿಳ್ಕೊಂಡಿದ್ದಾನೆ. ಬಾಸ್ಟರ್ಡ್. ವಿಜಯ್, ನಿಮಗ್ ಗೊತ್ತಿಲ್ಲ ಆ ಹಾಳು ಹದ್ದಿನ ಕೆಟ್ಟ ಚರಿತ್ರೆ. ಐನೋ, ನನಗ್ ಗೊತ್ತು. ಈ ದೇಶದ ಹೆಣ್ಣಿನ ಮಾಂಸ, ಶೀಲ, ಸಂಸ್ಕೃತಿನ ಮಾರಿ ಹಾಳು ಮಾಡಿ ಹಣ ಸಂಪಾದನೆ ಮಾಡ್ತಿದ್ದಾನೆ. ಎಷ್ಟೋ ಅಮಾಯಕ ಹೆಣ್ಣುಗಳಿಗೆ ಆಸೆ ತೋರಿಸಿ ಬೆತ್ತಲೆ ಚಿತ್ರಗಳನ್ನು ತೆಗೆದು ಅವನ್ನ ಮಾರಿ ಐಶ್ವರ್ಯ ಸಂಪಾದನೆ ಮಾಡಿದ್ದಾನೆ. ಎಷ್ಟೋ ಅಧಿಕಾರಿಗಳ ಮುಂದೆ ಹೆಣ್ಣುಗಳನ್ನ ಬೆತ್ತಲೆ ಮಾಡಿ ಕುಣಿಸಿ ಓಡಾಡಿಸಿ ಅವರ ಕಾಮದಾಸೆ ತೀರಿಸಿ ಈ ಬಂಗ್ಲೆ, ಮಂಚ, ಫ್ರಿಡ್ಜು, ಸುಂದರವಾದ ವಿಗ್ರಹಗಳನ್ನ ಕಲೆಕ್ಟ್ ಮಾಡಿದ್ದಾನೆ. ಅವನು ಮಾಡ್ತಿರೋ ದೇಶದ್ರೋಹದ ಕೆಲಸಗಳು ಒಂದಲ್ಲ, ಎರಡಲ್ಲ, ನೂರಾರು, ಸಾವಿರಾರು. ತನ್ನ ಎದುರಿಸ್ತೋರ ರಕ್ತ ಕುಡಿದಿರೋ ನರರೂಪದ ರಾಕ್ಷಸ ಅವನು. ಈ ಅಮೃತ ಶಿಲೆ ಕಂಬದ ತರಹನೇ ನಾನು ಅಂತ ತಿಳ್ಕೊಂಡಿದ್ದಾನೆ ಮೂರ್ಖ. ಈ ಚರ್ಮದ ಹಿಂದೆ ಇರೋ ಗುಂಡಿಗೆ ನೋಡಿಲ್ಲ, ಅದರ ಒಳಗಡೆ ಕಾದು ಕುದಿತಿರೋ ಅಗ್ನಿ ಪರ್ವತ ನೋಡಿಲ್ಲ. ನನ್ನ ದೇಹದ ಕಾವನ್ನ ತಣಿಸೋ ನೀರಿಲ್ಲದ ಶಿಖಂಡಿ ನಪುಂಸಕ. ನಾನು ಈಗ ಅವನ್ ನೆನಪಬೇಡ. ನನ್ನ ದೇಹದ ಕಾವನ್ನ ತಣಿಸೋ ನೀರಿಲ್ಲದ ಶಿಖಂಡಿ ನಪುಂಸಕ. ನಾನು ಈಗ ಅವನ್ ನೆನಪಬೇಡ. ಹೀಗೆ ಅವಳಿಂದ ತಪ್ಸ್ಕೊಂಡ್ಬರೋದ್ರಲ್ಲಿ ನನಗ್ ಸಾಕಾಗೋಯ್ತು. ಹಾಗಿದ್ರೆ ಈ ಎವಿಡೆನ್ಸ್ ಸಾಕಾಗಲ್ವಾ? MRKಗಿರೋದು ಒಂದು ಮುಖ ಅಲ್ಲ, ಬಹುರೂಪದ ವ್ಯಕ್ತಿ ಅವನು. ಇಂಥ ತೆಳವಾದ ವಿಟ್ನೆಸ್ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡೋದು ಮುಟ್ಟಾಳ್ತಾನ. ಬಟ್ ಒಂದಂತೂ ನಿಜ, ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕೋ ಕಾಲ ಹತ್ರ ಬರ್ತಾ ಇದೆ. ಎಂಟಿ ಬೆಡ್ ಕಾಯ್ತಾ ಇದೆ. ಕಮ್ ಆನ್. ಅವಸರ ಪಡಬೇಡ ಡಾರ್ಲಿಂಗ್. ನಿಧಾನ ಮಾಡು. ಯಾವತ್ತಿದ್ರು ಬೆಡ್ಗೆ ಹೋಗುತ್ತಾನೆ. ಇದು ಶಾರ್ಪೆಸ್ಟ್ ನೈಫ್. ಇದು ಸೈನೈಡ್, ಮೋಸ್ಟ್ ಪಾಯ್ಸನಸ್. ಇದು ಪಾಯ್ಸನೇಟೆಡ್ ಬುಲೆಟ್ ಲೋಡ್ ಮಾಡಿರೋ ರಿವಾಲ್ವರ್. ಇದೆಲ್ಲ ನನಗೆ ಯಾಕೆ ತೋರಿಸ್ತಿದ್ದೀರಾ ಡಿಯಾ? ಇರು, ಅವಸರ ಪಡಬೇಡ. ನೋಡು, ಆ ಕತ್ತಿಯಿಂದ ಮೈಯಲ್ಲಿರೋ ರಕ್ತನಾಳ ಹರಿದು ರಕ್ತಸ್ರಾವ ಆಗಿ ಸಾಯೋ ಹಾಗೆ ಮಾಡಬಹುದು. ಹಾಗೆ ಆ ಸೈನೈಡ್ ಕುಡಿದ್ರೆ ಬಹಳ ಬೇಗ ಭೂಮಿಯಿಂದ ತೇಲ್ತಾ ತೇಲ್ತಾ ಪುಷ್ಪಕ ವಿಮಾನ ಥರ ಸ್ವರ್ಗ ಸೇರಬಹುದು. ಮತ್ತೆ ಆ ರಿವಾಲ್ವರ್ನಲ್ಲಿರೋ ಒಂದೇ ಒಂದು ಬುಲೆಟ್ ತಲೆಗೋ ಎದೆಗೋ ಹೊಕ್ಕರೆ ಚುರು ಚುರು ಉರಿ ಅನುಭವಿಸ್ತಾ ಸಾಯಬಹುದು. ಇದೆಲ್ಲ ನಿನಗೆ ಡಿಯರ್. ಎಸ್, ಇವುಗಳನ್ನೆಲ್ಲ ನಿನಗೆ ಸಿದ್ಧ ಮಾಡಿರೋದು. ನೀನೇ ಹೇಳು, ಆ ಮೂರರಲ್ಲಿ ಯಾವುದರಿಂದ ಸಾಯೋಕೆ ಇಷ್ಟಪಡ್ತೀಯಾ? ನಾನ್ ಸಾಯೋದಾ? ಯಾಕೆ? ತಪ್ಪು ಮಾಡಿದವ್ರಿಗೆ ಕಾನೂನು ಶಿಕ್ಷೆ ಕೊಡುತ್ತೆ. ಅದೇ ರೀತಿ ನಾನ್ ನಿನಗೆ ಶಿಕ್ಷೆ. ಏನ್ ತಪ್ಪು ಮಾಡಿದ್ದೀನಿ? ಗುಡ್, ಇದು ಕರೆಕ್ಟ್ ರೀತಿ. ನಾನು ಏನು ತಪ್ಪು ಮಾಡಿದ್ದೀನಿ? ಇಂಥ ಟೈಮ್ ನಾನು ವೇಟ್ ಮಾಡೋದಾ? ನೋನೋ, ಬುದ್ಧಿ ಇಲ್ದವ್ರು ಮಾಡೋ ಕೆಲಸ. ವಿಜಯ್, ಐ ವಾಂಟ್ ಯು.
ಯಾಕೆ? ನೀವು, ನಿಮ್ ಮೈಕಟ್ಟು, ನಿಮ್ ಸಾಹಸ ನನಗೆ ಹುಚ್ಚಿಡಿಸಿದೆ. ಈ ಚರ್ಮದ ಹಿಂದೆ ಇರೋ ಗುಂಡಿಗೆ ನೋಡಿಲ್ಲ, ಅದರ ಒಳಗಡೆ ಕಾದು ಕುದಿತಿರೋ ಅಗ್ನಿ ಪರ್ವತ ನೋಡಿಲ್ಲ, ನನ್ನ ದೇಹದ ಕಾವನ್ನ ತಣಿಸೋ ನೀರಿಲ್ಲದ ಶಿಖಂಡಿ ನಪುಂಸಕ ನಾನು. ಈ ರಂಡೆ, ನಾನು ಒಂದು ರಾತ್ರಿ ಬಾಂಬೆಗೆ ಹೋಗಿದ್ದಕ್ಕೆ ನನಗೆ ಈ ಬಾಂಬ್ ಹಾಕಿದ್ಯಾ? ನೋ ಪ್ರಾಬ್ಲಮ್, ನನಗಿದೊಂದು ಸೊಳ್ಳೆ ಇದ್ದ ಹಾಗೆ. ನೀನು ಮಾಡಿರೋ ತಪ್ಪಿಗೆ ನಿನ್ನನ್ನ ಕತ್ತರಿಸಿ ಛಿದ್ರ ಛಿದ್ರ ಮಾಡ್ತಾ ಇದ್ದೆ. ಛೈ, ನೀನು ಹೆಣ್ಣಲ್ಲ, ಹುಚ್ಚಿನಾಯಿ. ನಿನ್ನಂಥವ್ರು ಬದುಕಿದ್ರೆ ನಮ್ಮಂಥವ್ರ ಸಮಾಜಕ್ಕೆ ಕೇಡು. ಹೇಳು, ಆ ಮೂರಲ್ಲಿ ಯಾವುದರಿಂದ ಸಾಯೋಕೆ ಇಷ್ಟಪಡ್ತೀಯಾ? ಇಲ್ದೆ ಹೋದ್ರೆ ಅಲ್ಲಿ ನೋಡು, ಆ ನಾಯಿನ ಬಿಡ್ತೀನಿ. ಅದು ನಿನ್ನ ಬೆತ್ತಲೆ ಮಾಡಿ, ರೇಪ್ ಮಾಡಿ, ನಿನ್ನ ಕತ್ತನ್ನ ಕಚ್ಚಿ ನಿನ್ನ ದೇಹದ ಮೃದುವಾದ ಮಾಂಸಾನ ತಿನ್ನತ್ತೆ. Poor guy.